ಆಯ್ತು, ಎಲ್ಲ ಫರಾಳ ಗಿರಾಳ ಕೆಲಸ ಎಲ್ಲ ಮುಗೀತು. ಇನ್ನು ಮುಂದಿನ ಕೆಲಸ ನೋಡ್ಕೋಬೇಕು. ಕಮಲಕ್ಕ, ಕಮಲಕ್ಕ. ಓ, ವಿಮಲಾ ಬಂದ್ಲು ಅನಿಸ್ತದೆ. ಬಾ ಬಾ ವಿಮಲಾ, ಒಳಗಿದ್ದೀನಿ. ಏನು ಕಮಲಕ್ಕ, ಏನು ಮಾಡ್ತಿದ್ದಿ? ಈಗ ಅದೇ ನೋಡು, ಎಲ್ಲ ಫರಾಳ ಇದು ಎಲ್ಲ ಕೆಲಸ ಮುಗೀತು. ಅಡಿಗೆಗೆ ಇಟ್ಟೀನಿ, ರಾತ್ರಿಗೂ ಸೇರಿಸಿ ಮಾಡಿ ಇಟ್ಬಿಡ್ತೀನಿ. ಅಂದರೆ ಮುಂದಿನ ಕೆಲಸಗಳೆಲ್ಲ ಆಗ್ತಾವೆ. ಬಾ ಬಾ ಬಾ, ಆಗಲೇ ಫರಾಳಗಳೆಲ್ಲ ಮುಗಿಸ್ಬಿಟ್ಟೇನಕ್ಕ ನೀನು? ಹ್ಞೂನವ, ಎಲ್ಲ ಮುಗಿಸ್ಬಿಟ್ಟೆ. ಯಾಕಂದರೆ ಫರಾಳ ಕೆಲಸ ಮುಗೀತಂದ್ರೆ ನನಗೆ ಹೊರಗಿಂದೆಲ್ಲ ಮಾಡಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಬರ್ತದ, ಅದಕ್ಕೆ. ಓ ಹೌದಾ, ಚಲೋ ಆಯ್ತು ಬಿಡಕ್ಕ. ನಿಂದೆಲ್ಲ ಫರಾಳ ಆಯ್ತಾ ಇಲ್ಲ ದೀಪಾವಳಿದು? ಇನ್ನು ಏನಿಲ್ಲ ನೋಡಕ್ಕ, ಇನ್ನು ಈಗೆಲ್ಲ ಮಾಡಬೇಕು. ಅದೇ ಎಲ್ಲ ಮನೆ ಕ್ಲೀನ್ ಮಾಡಿದ್ದು, ಧೂಳ ಜಾಡಿಸಿದ್ದು ಎಲ್ಲ ಆಯಿತು ನೋಡು. ಎಲ್ಲ ಮ್ಯಾಲಿನ ತೆಗಿ, ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ತೆಗೆದು ಮಾಡಿ ಆಯಿತು. ಅದಕ್ಕೆ ಈಗ ಅದೇ ಚಕ್ಲಿ ಇಟ್ಟು ಇಲ್ಲೇ ಬಗ್ಲಾಗ ಗಿರಣಿ ಕೊಟ್ಟು ನೀ ಏನು ಮಾಡ್ತಿ ಅಂತ ನೋಡ್ಲಿಕ್ಕೆ ಬಂದೆ. ಇವತ್ತು ಸಾಯಂಕಾಲ ಚಕ್ಲಿ ಮಾಡ್ತೀನಿ, ನಾಳೆ ಬೆಳಗ್ಗೆ ಎದ್ದು ಉಂಡು ಶಂಕರಪೊಳಿ ಮಾಡಿಬಿಡ್ತೀನಿ ಅಕ್ಕ. ಹೌದಮ್ಮ, ಈ ದೀಪಾವಳಿ ಬಂದರೆ ಅದೇ ಇರ್ತದೆ ನೋಡು, ಪೂರುಪು ಫರಾಳ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಎಲ್ಲ ಮಾಡಬೇಕು. ಅದೇ ನಂದು ಎಲ್ಲ ನಿನ್ನೆ ಕ್ಲೀನು ಇದು ಎಲ್ಲ ಆಯಿತು. ಅದಕ್ಕೆ ಬೆಳಗ್ಗೆ ಎದ್ದು ಮೊದಲು ಎಲ್ಲರೂ ಸ್ಕೂಲಿಗೆ ಹೋಗೋಣ, ಫರಾಳ ಗಿರಾಳ ಮುಗಿಸ್ಕೊಂಬಿಟ್ರೆ ಮುಂದಿಂದು ಸ್ಕೂಲಿಂದ ಹುಡುಗರು ಬರೋಣ. ಸ್ವಲ್ಪ ಹೊರಗೆ ಹೋಗಿ ಬಟ್ಟೆ ಗಿಟ್ಟಿ ಎಲ್ಲ ತೊಗೊಂಬರ್ಬೇಕು. ಬಟ್ಟೆ ಗಿಟ್ಟಿ ತೊಗೊಂಡು ಬಂದು ಆಮೇಲೆ ಹಬ್ಬಕ್ಕೆಲ್ಲ ಮಾಡಿದ್ರೆ ಆಯ್ತಂತ ಕೂತಿ ನೋಡಮ್ಮ. ಹೌದಕ್ಕ, ನಾನು ಅದೇ ಇವತ್ತು ಈಗ ಹೋಗಿ ಚಕ್ಲಿ ಮಾಡ್ತೀನಿ. ನಾಳೆ ಬೆಳಗ್ಗೆ ಉಂಡು ಸ್ವಲ್ಪ ಚುರುಮುರಿ ಮತ್ತು ಇವು ಶಂಕರಪೊಳಿ ಅವೆಲ್ಲ ಮುಗಿಸಿ ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋಗ್ತೀವಕ್ಕ, ಬಟ್ಟೆಗಳೆಲ್ಲ ತರ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಮ ಮನೆ ಪಗ್ಲಾಗ ಆಕಿ ಲಕ್ಷ್ಮೀದು ಆಯ್ತೇನೆ ಎಲ್ಲ ಫರಾಳ ಎಲ್ಲ? ಇಲ್ಲಕ್ಕ, ಆಕೆ ಏನು ಮಾಡ್ತಾಳೆ ಫರಾಳ ಗಿರಾಳ? ಆಕೆ ಕೇಳಿದೆ, ಇಲ್ಲಮ್ಮ ನಾನೇನು ಮಾಡೋಂಗಿಲ್ಲ, ನಾನೆಲ್ಲ ತರಿಸ್ಬಿಡ್ತೀನಿ. ಕೂತು ಗ್ಯಾಸ್ ಮುಂದೆ ಅಷ್ಟೊತ್ತು ಕರಿಯೋದು ಇದು ಎಲ್ಲ ಆಗಂಗಿಲ್ಲ ಅಂತ ಆಕಿಗೇನೋ. ಅದಕ್ಕೆ ಆಕೆ ಏನು ಫರಾಳ ಗಿರಾಳ ಏನು ಮಾಡೋಂಗಿಲ್ಲ ಅಂತ ಅಂದ್ಲು. ಎಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ, ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತದಂತ. ಅವ್ವ, ಫರಾಳ ಎಲ್ಲ ಆರ್ಡ್ರ್ ಮಾಡ್ತಾಳಂತ ಆಕಿ? ಹೂನಕ್ಕ, ಆಕೆ ಅಷ್ಟೇ. ಆಕೆ ಎಲ್ಲ ಫರಾಳಗಳು ಮೊದಲಿಂದಷ್ಟು ಎಲ್ಲ ತರಿಸ್ಬಿಡ್ತಾಳೆ. ಅದು ಮನೀನು ಸ್ವಚ್ಛ ಗಿಚ್ಚ ಮಾಡಲಿಕ್ಕೆ ಅರ್ಬನ್ ಅವ್ರನ್ನ ಕರೆಸ್ಬಿಡ್ತಾಳೆ. ಅವರೆಲ್ಲ ಬಂದು ಕ್ಲೀನ್ ಮಾಡ್ತಾರೆ. ಆಮೇಲೆ ಕೂತು ಎಲ್ಲ ಆರ್ಡ್ರ್ ಮಾಡ್ತಾಳೆ, ಎಲ್ಲ ಬಂದ್ಬಿಡ್ತಾವಕ್ಕ ಆಕಿಗೆ. ಅರ್ಬನ್ ಅವ್ರನ್ನ ಕರೆಸ್ತಾಳ? ಹೂನಕ್ಕ, ಅದು ಭಾಳ ಚಲೋ ಅದ. ಬಂದು ಮನೆಗಿನಿ ಎಲ್ಲ ಸ್ವಚ್ಛ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ನಾನು ಈ ಸತಿ ನೋಡಿದೆ ಆಕಿನ, ಈ ನಿನ್ನೆ ಸಿಕ್ಕಿದ್ಲು, ಕೇಳಿದೆ. ಆಕೆ ಅಂದ್ಲು, ಇಲ್ಲವ ನಾನು ಕ್ಲೀನ್ ಮಾಡೋರ್ನ ಹಿಂಗೆ ತರಿಸ್ಬಿಡ್ತೀನಿ ಅಂದರೆ ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಡ್ತಾರೆ, ಬಾತ್ರೂಮ್ ಹಿಡಿದು ಎಲ್ಲ ಮಾಡಿ ಹೋಗ್ಬಿಡ್ತಾರಂತ. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಅವ್ರನ್ನೇ ಕರ್ಸೋಣ ಅಂದ್ಕೊಂಡಿನಕ್ಕ. ಯವ್ವ, ನನಗೂ ಸ್ವಲ್ಪ ಹೇಳವ, ನಾನು ಕರೆಸ್ತೀನಿ. ಬಗ್ಗಿ ತೆಗೆದು ಬ್ಯಾಲ್ ತೆಗಿ ಇದು ತೆಗಿ ಎಲ್ಲ ನನಗೂ ಮಾಡ್ಲಿಕ್ಕೆ ಆಗಂಗಿಲ್ಲ ಈಗಷ್ಟು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಅವ್ರನ್ನೇ ಕರೆಸ್ಬಿಡ್ತೀನಿ. ಹೂನಕ್ಕ, ನಾನು ನೀನು ಅಷ್ಟೇ ಮಾಡಿಬಿಡೋಣಂತ. ಫರಾಳ ಮಾತ್ರ ನಾನೇ ಮಾಡ್ತೀನವ. ನಂಗೆ ಅದು ಹೊರಗಿನ ತರಿಸಿದ್ದು ಇದು ಎಲ್ಲ ಸರಿಗೋಗಂಗಿಲ್ಲ ನನಗೆ. ಹೂನಕ್ಕ, ನನಗೂ ಅಷ್ಟೇ. ಯಾಕೆ ನನ್ನ ಕೈಯಿಂದ ಮಾಡಿದ್ರೇ ಅದು ಸಮಾಧಾನಕ್ಕ. ಹೌದವ, ಅದು ಕೈಯಿಂದ ನಾವು ಮಾಡಿ 4 ಮಂದಿಗೆ ಹಂಚಿ ಅವತ್ತಿನ ತಿಂದ್ರೇ ಅದು ದೀಪಾವಳಿ ಫರಾಳ ಅವೆಲ್ಲ ನಮಗೆ ನೆಮ್ಮದಿ ಅನ್ನಿಸ್ತದೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಬಿಡು. ಹೌದಕ್ಕ, ಅದೇ ನನಗೂ ಅಷ್ಟೇ. ನನಗೂ ಎಲ್ಲ ಫರಾಳ ಗಿರಾಳ ಮಾಡಿ ನಮ್ಮ ನಿಗಣ್ಣರಿಗೆ ನಾದ್ನೆಂದ್ರಿಗೆ ಎಲ್ಲ ಕಳಿಸಿ ಮಾಡಿ ನಮ್ಮ ಅಮ್ಮಗ ಅದೆಲ್ಲ ಕೊಟ್ಟಾಗೆ ಸ್ವಲ್ಪ ಸಮಾಧಾನ ನೋಡಕ್ಕ. ಹೌದವ, ಅದೇನಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಖುಷಿ ಇರ್ತದೆ. ಅಷ್ಟೇ ಅಕ್ಕ. ಆಕಿಗೆ ಏನೋ ಮದಿಂದ ಹೊರಗಿನ ತರ್ತಾಳ ಮಾಡ್ತಾಳ, ಅವ್ರಿಗೆಲ್ಲ ಸರಿ ಹೋಗ್ತದೆ. ಆಕಿದಾದ್ರೂ ಇಷ್ಟ ಬಿಡಕ್ಕ, ನಮಗೆ ಯಾಕೆ ಸುಮ್ಮನೆ. ಆಕಿದೇನದನೋ ಏನೋ, ಆಕಿಗೇನೋ ಕರೆದ್ರೆ ಆಗಂಗಿಲ್ಲ ಅಂತ, ಅದು ಏನೋ ಇದಾಗ್ತದಂತ, ಇದು BP ಆಗ್ತದಂತ ಏನೇ ಹೇಳಿದ್ಲು. ಪಾಪ ಆಕಿನ ಕಷ್ಟ ಆಕಿಗೆ ಬಿಡಕ್ಕ, ನಮ್ಗೆ ಯಾಕೆ. ಹೌದು ಹೇಳಮ್ಮ, ಅದು ಸರಿನೇ. ನಮಗೆ ತೊಗೊಂಡು ನಾವೇನು ಮಾಡಬೇಕು. ಸರಿ, ಮತ್ತೆ ಇನ್ನೇನು, ಏನು ದೀಪಾವಳಿಗೆ ಎಲ್ಲಿ ಸೀರೆ ತೊಗೋಬೇಕು ಅನ್ಕೊಂಡು, ಏನು ತೊಗೋಬೇಕು ಅನ್ಕೊಂಡು? ಅದೇ ಅಕ್ಕ, ಮಾಮೂಲಿ ನಮ್ದು ಅಂಗಡಿ ಯಾವಲ್ಲ ಅಲ್ಲೇ ಹೋಗ್ತೀನಿ. ಅವನು ಹೇಳಿಟ್ಟಿನಿ ಯಾವ್ದು ಚಲೋ ಇದ್ದಿದ್ದು ಸ್ವಲ್ಪ ತೆಗೆದಿಡಪ್ಪ ಅಂತ. ಅದೇ ಹೇಳೋಣ, ಅದಕ್ಕೆ ಹೋಗಿ ತೊಗೊಂಬಂದ್ಬಿಟ್ರೆ ಆಯ್ತಕ್ಕ. ಹೌದಮ್ಮ, ನಾನು ಅದೇ ನೋಡ್ತಿದ್ದೀನಿ. ಎಲ್ಲ ಇವತ್ತು ಸಾಯಂಕಾಲ ಹೋಗಿ ಎಲ್ಲ ತೊಗೊಂಡು ಹುಡುಗರಿಗೆ ಬಟ್ಟೆ ಇವು ಎಲ್ಲ ತೊಗೊಂಬಂದ್ಬಿಡಬೇಕು.
ಹುಡುಗರು ಬಂದಮೇಲೆ ಕರ್ಕೊಂಡು ಹೋಗ್ಬೇಕಮ್ಮ. ಹುಡುಗರೇನು ಒಪ್ತಾವ? ನಮ್ಮ ಟೈಮ್ನಾಗ ಏನು ಅಪ್ಪ ಅಮ್ಮ ಯಾರು ತರ್ತಿದ್ರು, ಏನು ತರ್ತಿದ್ರು ಅದನ್ನೇ ನಾವು ಹಾಕೊಂತಿದ್ವಿ. ಆದರೆ ಈಗ ಹುಡುಗರೇನು ಕೇಳ್ತಾವ? ಕೇಳಂಗಿಲ್ಲ ಮಾಡಂಗಿಲ್ಲ. ಹೌದಮ್ಮ, ಯಾವ ಹುಡುಗರು ಕೇಳಂಗಿಲ್ಲ ಏನಿಲ್ಲಕ್ಕ. ನಾವು ತಂದಿದ್ದು ಅವ್ರಿಗೆ ಒಪ್ಪಲ್ಲ, ಅವ್ರು ತಂದಿದ್ದು ನಮಗೆ ಸೇರಂಗಿಲ್ಲ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅದೇ ಯಾವ್ದು ಬೇಕು ಏನು ಸೈಜು ಗೀಜನು ಗೊತ್ತಾಗ್ತದ, ಅವರೇ ಹೋಗಿ ತರಿಸ್ಬಿಡ್ತೀನಿ. ಹೌದಮ್ಮ, ನಾನು ಹೊಲ್ಸೋದು ಬೆಳೆಸೋದು ಬಿಟ್ಬಿಟ್ಟಿನಿ ನೋಡು. ಅದು ತಗೊಂಬಾ, ಟೇಲರ್ ಅಂಗಡಿಗೆ 1000 ಸತಿ ಹೋಗು ಬಾ, ಫಿಟ್ಟಿಂಗ್ ಸರಿ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹುಡುಗರು ಹೋಗು ಬಾದಾಗೆ ಸಾಕಾಗೋಗ್ಬಿಡ್ತದೆ. ನಾನು ಕೂಡ ಅಷ್ಟೇ ಮಾಡಿಬಿಟ್ಟಿನಿ. ರೆಡಿಮೇಡ್ ತೊಗೊಂಡು ಅವ್ರಿಗೆ ಯಾರಿಗೆ ಬೇಕು ಏನು ಎಲ್ಲ ಸರಿ ಹೋಗ್ತದೆ. ಹಾಗೆ ಕಾಲೇಜ್ಗೂ ಹೋಗ್ತಾವಲ್ಲ, ಅವಕ್ಕೂ ಬಟ್ಟೆಗಳು ಬೇಕು. ಹಾಗೆ ಇದ್ರ ಜೊತೆಗೆ 1-2 ದಿನ ಹಾಕೊಳ್ಳಿಕ್ಕೂ ಮಾಡ್ಲಿಕ್ಕೂ ಎಲ್ಲ ತಂದುಬಿಡ್ತೀನಿ. ಹೌದಕ್ಕ, ಅದೇ ಚಲೋ ಮಾಡ್ದೆ ನೋಡಿ. ಅದೇ ಮಾಡ್ಬೇಕು ಈಗ. ನಾನು ನಾಳೆ ಹೋಗಿ ಎಲ್ಲ ಬಟ್ಟೆಗಳು ಇವೆಲ್ಲ ತೊಗೊಂಬಂದು ಯಾವ ದಿನಕ್ಕೆ ಯಾವ್ದು ಹಾಕೋಬೇಕು ಏನು ಎಲ್ಲ ತೆಗೆದಿಡ್ತೀನಿ. ಮತ್ತೇನು ತೊಗೋಬೇಕಾ? ಏನು ತೊಗೋಬೇಕಕ್ಕ? ಚಿನ್ನ ಬೆಳ್ಳಿ ರೇಟ್ ಏನು ನೋಡಿಯಾ? ಹೌದಮ್ಮ, ಏನು ಭಾರಿ ದುಬಾರಿ ಆಗೈತಂತಲ್ಲ. ಏನು ಚಿನ್ನ ತೊಗೊಂತೀವಿ? ಇದ್ದಿತ್ತು ಬಂಗಾರ ಒಳಗಿಟ್ಕೊಂಡ್ರೆ ಸಾಕಾಗ್ಯದ. ಬಂಗಾರ ಏನೇ 1,30,000 ಏನಾಗ್ಯದಂತೆ, ಬೆಳ್ಳಿ 2 ಲಕ್ಷ ಆಗ್ಯದಂತಲೇ. ಹೂನಕ್ಕ, ಎಲ್ಲಿ ನಾವು ಆವಾಗ ಒಂದು ಸ್ವಲ್ಪ ರೊಕ್ಕಗಳೇ ಆಗಿದ್ರೆ ಕಿವ್ಯಾಂದು ತೊಗೋಬೋದು ಅಂತ ಅನ್ಕೊತಿದ್ವಿ. ಈಗ ನೆಕ್ಲೇಸಿಗೆ ಹಾಕೋ ಅಷ್ಟು ರೊಕ್ಕ ನಾವು ಕಿವ್ಯಾಂದಿಗೆ ಹಾಕಬೇಕು. ಇಲ್ಲಕ್ಕ, ಈಗೇನು ಇದ್ದಿದ್ದೆಲ್ಲ ಜೋಪಾನ ಮಾಡಿ ಇಟ್ಕೊಂಡ್ರೆ ಸಾಕಾಗ್ಯದ. ಅದಕ್ಕೆ ಈಗ ಎಲ್ಲ ಜೋಪಾನ ಮಾಡಿ ಈ ಮುಂದಿನ ವರ್ಷ ನೋಡೋಣಂತ. ಹೂನಮ್ಮ, ನಾನು ಅಷ್ಟೇ. ಅವಾಗವಾಗ ಸ್ವಲ್ಪ ದುಡ್ಡೆಲ್ಲ ಹಾಕಿದ್ದು ಬ್ಯಾಂಕಿಗೆ ಹಾಕಿ ಎಲ್ಲ ಮಾಡಿ ಸ್ವಲ್ಪ ಕಾಯಿನ್ಗಳು ಅವೆಲ್ಲ ತೊಗೊಂಡಿದ್ದೆ. ಅದು ನನ್ನ ಮಗಳ ಮದುವೆಗೆ ಬರ್ತದಂತ ಇಟ್ಟಿದ್ದೆ. ಅವೇ ಈಗ ಮಾಡಿಸ್ಬೇಕಷ್ಟೇ. ಹೂನಕ್ಕ, ಯಾವಾಗ ಏನು ರೇಟ್ ಏರ್ತದೋ ಏನು ಇಳಿತದೋ ಗೊತ್ತಾಗಂಗಿಲ್ಲ. ಏನು ದುಬಾರಿ ಆಗ್ಯದಕ್ಕ, ಎಲ್ಲನೂ ದುಬಾರಿನೇ ನೋಡಕ್ಕ. ಹೌದಮ್ಮ, ಅದೇ ಮೊನ್ನೆ ನಾನು ಹೋಗಿದ್ದೆ ಏನೋ ನೋಡೋಣ ಅಂಥೇಳಿ. ಏನು ಒಂದು ಸ್ವಲ್ಪ ಕಿವ್ಯಾಂದು ತೊಗೋಬೇಕಂದ್ರೆ 1 ಲಕ್ಷ 1.5 ಲಕ್ಷ ಹೇಳ್ತಾನಮ್ಮ. ಒಂದು ಲೋಟ ತೊಗೋಬೇಕಂದ್ರೂ 20,000 ಇದೆ ಹೇಳ್ತಾನ. ಏನು ದುಬಾರಿ ಆಗ್ಬಿಟ್ಟವಮ್ಮ. ಹೌದಕ್ಕ, ಬೇರೆ ಇದಷ್ಟೇ ಅಲ್ಲಕ್ಕ, ಹುಡುಗರು ಸ್ಕೂಲ್ ಫೀಸ್ ಕೂಡ ಯಾಪರಿ ದುಬಾರಿ ಆಗ್ಯದಕ್ಕ. ಮಕ್ಕಳು ಓದೋದಕ್ಕೆ ಏನಮ್ಮ ನೀನು ಕೇಳಲೇಬೇಡ. ಹುಡುಗರನ್ನ ಶಾಲೆಗೆ ಹಾಕ್ಬೇಕಂದ್ರೆ ಒಂದೊಂದು ಹುಡುಗರಿಗೆ 2-2 ಲಕ್ಷ ಬೇಕು. ಹೌದಕ್ಕ, ಭಾಳ ದುಬಾರಿ ಆಗ್ಯದ. ಎಲ್ಲನೂ ದುಬಾರಿನೇ ಆಗ್ಬಿಟ್ಟದ ಈಗ. ಅದಕ್ಕೆ ಏನಿದ್ದಿದ್ದು ಎಲ್ಲ ಜೋಪಾನವಾಗಿ ಇಟ್ಕೊಂಡು ನಾವು ಮಟ್ಸಂಗೆ ಮಾಡಿದರೆ ಸಾಕಾಗ್ಯದ ನೋಡಕ್ಕ. ಹೌದೇ, ಅದಕ್ಕೆ ಹಿರಿಯರು ಹಿಂದಿನ ಕಾಲದಾಗ ಹೇಳ್ತಿದ್ರು, ಏನಿದ್ದಿದ್ದು ಮಟ್ಸಾಗಿ ಮಾಡ್ರಿ, ಹಬ್ಬ ಮಾಡ್ರಿ, ಇದು ಮಾಡ್ರಿ ಅಂಥೇಳಿ. ಅದಕ್ಕೆ ಈ ಹಬ್ಬದ ಸಂಭ್ರಮ ಅದನ. ಅದಕ್ಕೆ ನಾನು ಎಲ್ಲ ಮುಗಿಸ್ಕೊಂಡು ಬಟ್ಟೆಗಳೆಲ್ಲ ಹಾಕ್ಕೊಂಡು ಮಾಡಿ ಮಾಡೋಣ ಅಂತಲೇ ಇದು ಮಾಡ್ತಿದ್ದೀನಿ ನೋಡಿ. ಸರಿ ಹೇಳಕ್ಕ, ಸರಿ ನೀನು ಮಾಡು, ನಾನು ಬಗ್ಲಾಗ ಹಿಟ್ಟು ಇಸ್ಕೊಂಡು ಹೋಗ್ತೀನಕ್ಕ. ಕೂಡೆ ಅಡುಗೆ ಆಗತ್ತೆ, ಊಟ ಮಾಡ್ಕೊಂಡೆ ಹೋಗುವಂತೆ. ಯಾಕೆ ಸುಮ್ಮನೆ ಮನೆಗೆ ಹೋಗಿ ಮತ್ತೆ ಮಾಡ್ಕೊಂಡು ಕೊಡ್ತಿದ್ದೆ? ಇಲ್ಲಕ್ಕ, ಮನೆಗೆ ಮಾಡಿಟ್ಟು ಬಂದೀನಿ. ಅದೇ ಹಿಟ್ಟು ಕೊಟ್ಟು ಇಸ್ಕೊಂಡು ಹೋಗೋಣ ಅಂತಲೇ ಬಂದೆ. ಆಯ್ತು, ಇನ್ನೇನು ಹುಡುಗರು ಬಂದುಬಿಡ್ತಾವ, ಅವರು ಬರ್ತಾರೆ. ಎಲ್ಲರಿಗೂ ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ಚಕ್ಲಿಗೆ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ನಾಳೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಬೇಗ ಮಾಡ್ಲಿಕ್ಕೆ ಆಗ್ತದೆ. ಇನ್ನೇನು ನಾಡ್ದೆ ಅಕ್ಕ ಹಬ್ಬ ಬಂದೇ ಬಿಡ್ತು. ಹೌದು ಹೇಳ, ಅದೂ ನಿಜಾನೇ. ಇನ್ನು ಮತ್ತೆ ತೋರಣ ಕಟ್ಟು, ಹೂವು ಇದು ಮಾಡು ಎಲ್ಲ ಜಗ್ಗಿ ಅದ. ನಾನು ಸ್ವಲ್ಪ ಹೊರಗೆ ಲೈಟಿಂಗು ಅವೆಲ್ಲ ಹಾಕಂತ ಹೇಳೀನಿ. ಹೌದಕ್ಕ, ಅದೇ ಇವತ್ತು ನಾನು ಚಕ್ಲಿ ಅದು ಮಾಡ್ತೀನಿ. ನಾನು ನನ್ನ ಮಗಳು ನಮ್ಮ ಮನೆಯವ್ರಿಗೂ ಮತ್ತು ನನ್ನ ಮಗಂಗೂ ಹೇಳೀನಿ, ಹೊರಗೆ ಸ್ವಲ್ಪ ಆಕಾಶ ಕಂದಿಲ್ಲು ಲೈಟಿಂಗು ಎಲ್ಲ ಹಾಕ್ರಿ, ಅಂದರೆ ಸ್ವಲ್ಪ ಎಲ್ಲ ಹಬ್ಬದ ಕಳೆ ಬರ್ತಾವಕ್ಕ. ಹೌದಮ್ಮ, ಈ ದೀಪಾವಳಿ ಅಂದ್ರೇ ಅಷ್ಟು ಸಂಭ್ರಮ. ಅದೇ ಸಂಭ್ರಮ ಎಲ್ಲೂ ಸಿಗಂಗಿಲ್ಲ. ಅದಕ್ಕೆ ಈ ವರ್ಷದ ಹಬ್ಬದಾಗ ಈ ಹಬ್ಬನ ಎಲ್ಲರೂ ಇಷ್ಟು ಖುಷಿಯಿಂದ ಆಚರಿಸ್ತಾರೆ ನೋಡು. ಹೌದಕ್ಕ, ಇದ್ರಾಗಿರೋ ಸಂತೋಷ ಬೇರೆ ಅದ್ರಾಗಿಲ್ಲ. ಹಬ್ಬ ಅಂದ್ರೇ ಸಂತೋಷ ಅಲ್ಲಕ್ಕ. ಎಲ್ಲರೂ ಕೂಡ್ತೀವಿ, ಕಲಿತೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಲ್ಲ, ಅದಕ್ಕೆ. ಹೌದಾ, ನೀ ಹೇಳೋದು ಸರಿನೇ. ಸರಿ ಅಕ್ಕ, ನಾ ಬರ್ತೀನಿ. ಹಿಟ್ಟು ಇಸ್ಕೊಂಡು ಮನೆಗೆ ಹೋಗ್ತೀನಿ. ಮತ್ತು ಇನ್ನು ಹಬ್ಬದ ದಿನ ಸಿಗ್ತೀನಿ ಅಕ್ಕ. ಸರಿ ಅಮ್ಮ, ಹೋಗ್ಬಾ. ತಡಿ, ಒಂದು ಸ್ವಲ್ಪ ಪರಾಳದ ಹಾಕ್ಕೊಡ್ತೀನಿ. ಅಕ್ಕ ಸರಿ, ನಾನು ತೊಗೊಂಡೋಗ್ತೀನಿ ಹೇಳಕ್ಕ. ಹಿಟ್ಟು ಇಸ್ಕೊಂಬಂದು ಪರಾಳ ಹಾಕಿಟ್ಟಿರು, ತೊಗೊಂಡೋಗ್ತೀನಿ. ನಾನು ನಾಳೆ ನನ್ನ ಮಗಳ ಕಡೆ ಎಲ್ಲ ಕಳಿಸ್ತೀನಿ. ಸರಿ, ಕಳಿಸಂತೆ. ಹೋಗ್ಬಾ, ನಾನೆಲ್ಲ ಕವರ್ನಾಗೆಲ್ಲ ಹಾಕಿಟ್ಟಿರ್ತೀನಿ. ಹೋಗ್ಬೇಕಾರೆ ತೊಗೊಂಡೋಗು. ಸರಿ ಅಕ್ಕ, ನಾ ಬರ್ತೀನಿ. ಸರಿ ಅಮ್ಮ.
ಹಾಯ್ ಫ್ರೆಂಡ್ಸ್, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು.